ನಮಸ್ಕಾರ ಮನಿ ನೈನ್ ಕನ್ನಡದ ಎಕ್ಸ್ಪ್ಲೈನರ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಲ್ಲನಗೌಡ ಮಾಲಿ ಪಾಟೀಲ್. ಬನ್ನಿ, ಇವತ್ತಿನ ಎಪಿಸೋಡ್ನಲ್ಲಿ ನಾವು ನಿಮ್ಮ ಪ್ರಮುಖವಾದ ಬೆಲೆ ಬಾಳುವ ವಸ್ತುಗಳಿಗೆ ವಿಮೆಯನ್ನು ಮಾಡಿಸಿದರೆ ನಿಮಗೆ ಆಗ್ತಕ್ಕಂಥ ಪ್ರಯೋಜನಗಳ ಬಗ್ಗೆ ಒಂದಷ್ಟು ಡೀಟೇಲ್ ಆಗಿ ತಿಳಿದುಕೊಳ್ಳುವಂತಹ ಪ್ರಯತ್ನವನ್ನು ನಾವೀಗ ಮಾಡ್ತಾ ಹೋಗೋಣ. ನಿಖಿತಾ ಅವರು ಇತ್ತೀಚೆಗೆ ತಮ್ಮ ಕುಟುಂಬದೊಂದಿಗೆ ಬಾಡಿಗೆ ಮನೆಗೆ ಶಿಫ್ಟ್ ಆಗಿದ್ದರು. ಇದಕ್ಕೂ ಮೊದಲು ಅವರು ತಮ್ಮ ಸ್ವಂತ ಮನೆಯಲ್ಲಿ ವಾಸ ಮಾಡ್ತಾ ಇದ್ದರು. ಆದರೆ ಕುಟುಂಬ ದೊಡ್ಡದಾಗ್ತಾ ಮನೆ ಚಿಕ್ಕದಾಯಿತು ಅನ್ನೋಕೆ ಅವರಿಗೆ ಶುರುವಾಯಿತು. ಹೊಸ ಮನೆಗೆ ಶಿಫ್ಟ್ ಆದಮೇಲೆ ತಮ್ಮ ಹೊಸ ಮನೆಯ ವಸ್ತುಗಳಿಗೆ ವಿಮೆಯನ್ನು ಮಾಡಿಸೋದು ಹೇಗೆ ಅಂತ ಅವ್ರಿಗೆ ಗೊತ್ತಾಗಲಿಲ್ಲ. ನಿಮ್ಮ ಮನೆಯನ್ನು ಹಾಗೆ ನಿಮ್ಮ ಮನೆಯಲ್ಲಿರುವ ವಸ್ತುಗಳಿಗೆ ವಿಮೆಯನ್ನು ಪಡೆಯೋದು ಸುಲಭ. ಇದಕ್ಕಾಗಿ ನೀವು ಸಮಗ್ರ ಮನೆಯ ವಿಮಾ ಪಾಲಿಸಿಯನ್ನು ತಗೋಬಹುದು. ಇದರಲ್ಲಿ ಮನೆಯ ಕಟ್ಟಡದ ಜೊತೆಗೆ ಮನೆಯಲ್ಲಿಟ್ಟಿರುವ ವಸ್ತುಗಳಿಗೂ ಕೂಡ ವಿಮೆ ಸಿಗುತ್ತೆ. ಪ್ರಸ್ತುತ ಮನೆಯು ನಿಖಿತಾ ಅವರ ಒಡೆತನದಲ್ಲಿ ಇಲ್ಲ, ಅಂದರೆ ಅವರು ಮನೆಯ ಮಾಲೀಕರಲ್ಲ. ಹೀಗಾಗಿ ಅವರು ಅದಕ್ಕಾಗಿ ಗೃಹ ವಿಮೆಯನ್ನು ಪಡೆಯೋದಕ್ಕೆ ಸಾಧ್ಯ ಇಲ್ಲ. ಹಾಗಾದರೆ ಇದಕ್ಕೆ ಪರಿಹಾರ ಏನು? ನೋಡಿ, ನೀವು ಕೂಡ ನಿಖಿತಾ ಅವರ ಸಮಸ್ಯೆಯನ್ನು ಎದುರಿಸ್ತಾ ಇದ್ದರೆ ಅದನ್ನು ಸುಲಭವಾಗಿ ನೀವು ಪರಿಹರಿಸಿಕೊಳ್ಳಬಹುದು. ನಿಮ್ಮ ಮನೆಯಲ್ಲಿರುವ ವಸ್ತುಗಳಿಗೆ ಮಾತ್ರ ವಿಮೆಯನ್ನು ಮಾಡಿಸಬೇಕಾದ್ರೆ ನೀವು ಈ ವಿಶೇಷವಾದ ವಿಮೆಯನ್ನು ಖರೀದಿಸಬಹುದು. ಇದುವೇ ಕಂಟೆಂಟ್ ಓನ್ಲಿ ಕವರ್ ಪ್ಲ್ಯಾನ್. ವಿವಿಧ ವಿಮೆ ಕಂಪನಿಗಳ ಹೋಮ್ ಇನ್ಶೂರೆನ್ಸ್ ಪ್ಲ್ಯಾನ್ಗಳಲ್ಲಿ ಕಂಟೆಂಟ್ ಓನ್ಲಿ ಕವರ್ ಪ್ಲ್ಯಾನ್ ಇರುತ್ತೆ. ಇದರ ಅಡಿಯಲ್ಲಿ ಮನೆಯಲ್ಲಿರುವ ವಸ್ತುಗಳಿಗೆ ವಿಮೆಯ ಕವರೇಜ್ ಸಿಗುತ್ತೆ. ಅಂದರೆ ಟಿವಿ, ಫ್ರಿಡ್ಜು, AC ಇತ್ಯಾದಿ ಎಲೆಕ್ಟ್ರಾನಿಕ್ ವಸ್ತುಗಳಿಗೆ ವಿಮೆಯನ್ನು ಮಾಡಿಸಬಹುದು. ಜೊತೆಗೆ ಮನೆಯಲ್ಲಿರುವ ಪೀಠೋಪಕರಣ, ಮನೆಯಲ್ಲಿ ಅಳವಡಿಸಿರುವ ವಿದ್ಯುತ್, ಚಿಮಣಿ, ದುಬಾರಿ ಲೈಟಿಂಗ್ ಇತ್ಯಾದಿಗಳಿಗೂ ಕೂಡ ವಿಮೆ ಸಿಗುತ್ತೆ. ನಿಮ್ಮ ಮೌಲ್ಯಯುತ ವಸ್ತುಗಳಾದ ಆಭರಣ, ದುಬಾರಿ ಪೇಂಟಿಂಗ್ ಅಥವಾ ಚಿತ್ರಕಲೆ ಅಥವಾ ಯಾವುದೇ ಕಲಾಕೃತಿಗೂ ಕೂಡ ವಿಮೆಯನ್ನು ಮಾಡಿಸಬಹುದು. ಆದರೆ ಇದಕ್ಕಾಗಿ ನೀವು ಆ್ಯಡ್ ಆನ್ ಕವರನ್ನು ತಗೋಬೇಕಾಗುತ್ತೆ. ಇವುಗಳಿಗೆ ಹಾನಿಯಾದರೆ ಆಗ ನಿಮಗೆ ರಿಯಂಬರ್ಸ್ಮೆಂಟ್ ಸಿಗುತ್ತೆ. ಹಾಗಾದರೆ ಈ ವಿಮೆಯನ್ನು ಪಡೆಯೋದು ಹೇಗೆ? ನೋಡಿ, ಬಹುತೇಕ ಎಲ್ಲ ಸಾಮಾನ್ಯ ವಿಮಾ ಕಂಪನಿಗಳು ಅಂದರೆ ಜನರಲ್ ಇನ್ಶೂರೆನ್ಸ್ ಕಂಪನಿಗಳು ಈ ಬಗೆಯ ವಿಮೆಯನ್ನು ಕೊಡ್ತಾ ಇವೆ. ನೀವು ಯಾವ ಕಂಪನಿಯಿಂದ ಇನ್ಶೂರೆನ್ಸನ್ನು ತಗೋತೀರೋ ಆ ಕಂಪನಿಗೆ ನಿಮ್ಮ ಮನೆಯಲ್ಲಿರುವ ಮೌಲ್ಯಯುತ ವಸ್ತುಗಳ ಪಟ್ಟಿಯನ್ನು ಕೊಡಬೇಕಾಗತ್ತೆ. ಇದರ ಜೊತೆಗೆ ಇವುಗಳ ಅಂದಾಜು ಬೆಲೆಯನ್ನು ಕೂಡ ನೀವು ತಿಳಿಸಬೇಕಾಗತ್ತೆ. ಯಾವುದೇ ನಷ್ಟ ಸಂಭವಿಸಿದರೆ ವಿಮಾ ಕಂಪನಿಗೆ ಕ್ಲೇಮನ್ನು ಸಲ್ಲಿಸಬೇಕಾಗತ್ತೆ. ಕಂಪನಿಯು ಈ ಕ್ಲೇಮ್ಗಳ ರೀಪ್ಲೇಸ್ಮೆಂಟ್ ವ್ಯಾಲ್ಯೂವನ್ನು ನಿರ್ಧಾರ ಮಾಡುತ್ತೆ. ಈ ಮೌಲ್ಯವನ್ನು ನಿರ್ಧರಿಸುವಾಗ ಕಂಪನಿಯು ಕೆಲವು ಅಂಶಗಳನ್ನು ಪರಿಗಣಿಸುತ್ತೆ. ಉದಾಹರಣೆಗೆ ಸವಕಳಿ ಅಥವಾ ಡಿಪ್ರಿಸಿಯೇಷನ್. ವಿಮಾ ಪಾಲಿಸಿಯನ್ನು ಖರೀದಿಸುವುದಕ್ಕೂ ಮೊದಲು ನೀವು ಆ ಪಾಲಿಸಿಗೆ ಸಂಬಂಧಿಸಿದ ಷರತ್ತುಗಳು ಮತ್ತು ನಿಬಂಧನೆಗಳನ್ನು ನೀವು ಓದಿಕೊಳ್ಬೇಕಾಗತ್ತೆ. ಆಗ ನಿಮಗೆ ಆ ಪಾಲಿಸಿಯಲ್ಲಿ ಏನೇನು ಕವರ್ ಆಗುತ್ತೆ, ಏನೇನು ಕವರ್ ಆಗಲ್ಲ, ಅದರ ಇತಿಮಿತಿಗಳೇನು, ಇದೆಲ್ಲವೂ ಕೂಡ ನಿಮಗೆ ಗೊತ್ತಾಗುತ್ತೆ. ಇನ್ನು ಹೋಮ್ ಕಂಟೆಂಟ್ ಕವರೇಜ್ನ ಅಡಿ ಟೆನ್ಯೂರ್ ಅಂದರೆ ನಿಮಗೆ ಎಷ್ಟು ಅವಧಿಗೆ ವಿಮೆ ಬೇಕು ಅನ್ನೋದು ಫ್ಲೆಕ್ಸಿಬಲ್ ಆಗಿರುತ್ತೆ. ನೀವು 1 ರಿಂದ 5 ವರ್ಷಗಳ ಅವಧಿಗೆ ನಿಮ್ಮ ಅವಶ್ಯಕತೆಗೆ ತಕ್ಕಂತೆ ಪ್ಲ್ಯಾನನ್ನು ಖರೀದಿಸಬಹುದು. ಇದು ಸಮಗ್ರ ಕವರೇಜನ್ನು ಒದಗಿಸುತ್ತೆ. ಜೊತೆಗೆ ಅಗ್ನಿ ಅವಘಡ, ಪ್ರಾಕೃತಿಕ ವಿಕೋಪದಿಂದ ಹಾನಿ, ಕಳ್ಳತನ, ಆಕಸ್ಮಿಕ ಅಪಘಾತದಿಂದ ಹಾನಿ ಇವುಗಳಿಂದ ಆದಂಥ ನಷ್ಟವನ್ನು ಈ ವಿಮೆ ಭರಿಸುತ್ತೆ. ಹಾಗಾದರೆ ಈ ವಿಮೆಯ ಕ್ಲೇಮ್ ಮಾಡೋದು ಹೇಗೆ? ಅದನ್ನು ಕೂಡ ನಾವೀಗ ತಿಳ್ಕೊಳ್ಳೋಣ, ಬನ್ನಿ. ನೋಡಿ, ಹಾನಿ ಅಥವಾ ನಷ್ಟ ಸಂಭವಿಸಿದರೆ ತಕ್ಷಣ ವಿಮೆ ಕಂಪನಿಗೆ ವಿಷಯವನ್ನು ತಿಳಿಸಿ. ಅದರ ತುರ್ತು ಸಹಾಯವಾಣಿ ಸಂಖ್ಯೆ ಅಥವಾ ನೋಂದಾಯಿತ ಇಮೇಲ್ ಐಡಿಗೆ ವಿಷಯವನ್ನು ತಲುಪಿಸಿ. ಎಲ್ಲ ಅಗತ್ಯ ದಾಖಲೆಗಳನ್ನು ಸಿದ್ಧವಾಗಿಟ್ಟುಕೊಳ್ಳಿ. ಆಗ ಕ್ಲೇಮ್ ಸಲ್ಲಿಸುವುದು ಸುಲಭ ಆಗುತ್ತೆ. ಕಂಪನಿಯು ಕ್ಲೇಮ್ನ ಕನ್ಫರ್ಮೇಷನ್ಗೆ ನಿಮ್ಮಿಂದ ಸಾಕ್ಷ್ಯಾಧಾರ ಅಥವಾ ವಿವರಣೆಯನ್ನು ಕೇಳಬಹುದು. ಅಂದರೆ ನಿಮ್ಮ ಬಳಿ ವೌಚರ್ಗಳು, ಬಿಲ್ಗಳನ್ನು ನೀವು ಇಟ್ಕೊಂಡಿರಬೇಕು. ಕಂಪನಿಯು ಒಬ್ಬ ತನಿಖಾಧಿಕಾರಿಯನ್ನು ನೇಮಕ ಮಾಡುತ್ತೆ. ಅವರು ನೀವು ಕೊಡುವ ಎವಿಡೆನ್ಸ್ ಮತ್ತು ಕ್ಲೇಮ್ಗಳ ಬಗ್ಗೆ ಗಮನ ಹರಿಸ್ತಾರೆ. ನೀವು ಅವರೊಂದಿಗೆ ಸಹಕರಿಸಬೇಕಾಗತ್ತೆ. ಈ ಬಗೆಯ ವಿಮೆಗಾಗಿ ಎಷ್ಟು ಮೊತ್ತದ ಪ್ರೀಮಿಯಂ ಖರೀದಿಸಬೇಕು ಅನ್ನೋದನ್ನು ತಿಳ್ಕೊಳ್ಳೋದು ಕೂಡ ತುಂಬಾ ಮುಖ್ಯ. ಈಗ ಇದನ್ನು 2 ಬೇರೆ ಬೇರೆ ಉದಾಹರಣೆಗಳಿಂದ ನಾವು ಅರ್ಥ ಮಾಡಿಕೊಳ್ಳುವಂತಹ ಪ್ರಯತ್ನವನ್ನು ಮಾಡೋಣ. ನೋಡಿ, HDFC ಇರ್ಗೋನಲ್ಲಿ ಹೋಮ್ ಕಂಟೆಂಟ್ ಪಾಲಿಸಿ ಇದೆ. ಇದರ ಅಡಿ 30,000 ರೂಪಾಯಿಗಳಿಂದ 50 ಲಕ್ಷ ರೂಪಾಯಿವರೆಗಿನ ಮೌಲ್ಯದ ಆಸ್ತಿಗಳಿಗೆ ವಿಮೆಯನ್ನು ಮಾಡಿಸಬಹುದು. ಪಾಲಿಸಿಯ ಪ್ರೀಮಿಯಂನ ಮೊತ್ತ ಸಮ್ ಇಶ್ಯೂಡ್ ಮೊತ್ತವನ್ನು ಆಧರಿಸಿ ಇರುತ್ತೆ. ಒಂದು ವೇಳೆ ಸಮ್ ಇನ್ಶೂರ್ಡ್ 10 ಲಕ್ಷ ರೂಪಾಯಿ ಇರಬೇಕು ಅಂತ ನೀವು ಬಯಸಿದರೆ ನೀವು ವಾರ್ಷಿಕವಾಗಿ 6,300 ರೂಪಾಯಿ ಮತ್ತು ತೆರಿಗೆ ಸೇರಿದ ಮೊತ್ತವನ್ನು ಪಾವತಿಸಬೇಕಾಗುತ್ತೆ. ಅದೇ ರೀತಿ ನಿಮ್ಮ ಸಮ್ ಇನ್ಶೂರ್ಡ್ 50 ಲಕ್ಷ ರೂಪಾಯಿ ಆದರೆ ಪ್ರೀಮಿಯಂನ ಮೊತ್ತ 31,500 ರೂಪಾಯಿ ಪ್ಲಸ್ ಟ್ಯಾಕ್ಸ್ ನಷ್ಟ ಆಗುತ್ತೆ. ಇನ್ನು ಅದೇ ರೀತಿ ಡಿಜಿಟಲ್ ಇನ್ಶೂರೆನ್ಸ್ನ ಹೋಮ್ ಕಂಟೆಂಟ್ ಪಾಲಿಸಿಯಡಿ 1 ಲಕ್ಷ ರೂಪಾಯಿಯಿಂದ 50 ಲಕ್ಷ ರೂಪಾಯಿವರೆಗೂ ಸಮ್ ಇನ್ಶೂರ್ಡ್ಗೆ ಪಾಲಿಸಿ ಸಿಗುತ್ತೆ. ಇದರ ಅಡಿ 10 ಲಕ್ಷ ರೂಪಾಯಿಗೆ ವಾರ್ಷಿಕ ಪ್ರೀಮಿಯಂ ದರ 1,346 ರೂಪಾಯಿ. ಹಾಗೆ 50 ಲಕ್ಷ ರೂಪಾಯಿ ಸಮ್ ಇನ್ಶೂರ್ಡ್ಗೆ ಪ್ರೀಮಿಯಂನ ಮೊತ್ತ 4,982 ರೂಪಾಯಿಯಷ್ಟಿದೆ. ಸರಿ, ಹಾಗಾದರೆ
ಪಾಲಿಸಿಯನ್ನು ತಗೋಬೇಕು ಅನ್ನೋದು ಸರಿಯಾದ ನಿರ್ಧಾರ. ಇದರಿಂದಾಗಿ ನೀವು ಪ್ರಮುಖ ನಷ್ಟಗಳಿಂದ ಪಾರಾಗಬಹುದು. ಅಂದರೆ ಕಳ್ಳತನ, ಪ್ರಾಕೃತಿಕ ವಿಕೋಪ ಇತ್ಯಾದಿ ಸಂದರ್ಭಗಳಲ್ಲಿ ಆಗುವ ನಷ್ಟದಿಂದ ನೀವು ತಪ್ಪಿಸಿಕೊಳ್ಳಬಹುದು. ಆದರೆ ಪಾಲಿಸಿಯನ್ನು ತೆಗೆದುಕೊಳ್ಳುವುದಕ್ಕೂ ಮೊದಲು ಅದರ ಷರತ್ತು ಮತ್ತು ನಿಬಂಧನೆಗಳನ್ನು ಸರಿಯಾಗಿ ನೀವು ತಿಳಿದುಕೊಳ್ಳಿ. ಆಗ ಮಾತ್ರ ನೀವು ನಿಮಗೆ ಸೂಕ್ತವಾದ ಉತ್ತಮವಾದ ಪಾಲಿಸಿಯ ಆಯ್ಕೆಯನ್ನು ಮಾಡಿಕೊಳ್ಳುವುದಕ್ಕೆ ಸಾಧ್ಯ ಆಗುತ್ತೆ. ಓಕೆ, ಈ ರೀತಿಯ ಇನ್ನಷ್ಟು ಮಾಹಿತಿ ಮತ್ತು ಪರ್ಸನಲ್ ಫಿನಾನ್ಸ್ ವಿಚಾರಗಳಿಗೆ ಡೌನ್ಲೋಡ್ ಮಾಡಿ Money9 ಕನ್ನಡ ಆ್ಯಪ್ ಹಾಗೂ ಯೂಟ್ಯೂಬ್ನಲ್ಲಿಯೂ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.